ಕ್ರಿಶ್ಚಿಯನ್ ಪದ ಬಳಕೆ ವಿಷಯಕ್ಕೆ ಸಂಬಂಧಪಟ್ಟಂಗ ರಾಜ್ಯಪಾಲರು ತಮ್ಮ ಪತ್ರ ಬರೆದ ಮರುಪರಿಶೀಲನೆ ಮಾಡಿ ಸಾಮಾಜಿಕ ವ್ಯವಸ್ಥೆ ಹಾಳಾಗ್ತದೆ ಅಂತ ಹೇಳಿ ಯಾರು ರಾಜ್ಯಪಾಲ ಬಿಜೆಪಿ ಅವರು ಕೊಟ್ಟಿರ್ತಕ್ಕಂಥ ಲೆಟರ್ ಕಳಿಸಿದ್ದಾರೆ ಅಷ್ಟೇ. ಅವರೇ ಹೇಳಿರೋದಲ್ಲ ಇದು. ಬಿಜೆಪಿ ಅವರು ಲೆಟರ್ ಕೊಟ್ಟಿದ್ದಾರೆ ನಿನಗೆ, ಅವ್ರು ನಮ್ಗೆ ಕಳಿಸಿದ್ದಾರೆ. ನೋಡಿ ಇದನ್ನ ಪುನಃ ಅದನ್ನೇ ಹೇಳಿದ್ರೇನೆ ಬಿಜೆಪಿ ಅವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡ್ತಾ ಕೂತ್ಕೊಳ್ಳ ಬಿಜೆಪಿ ಅವ್ರಿಗೆ. ಏಯ್ ಪ್ರಶ್ನೆ ನೀನ್ ಪ್ರಶ್ನವನ ಬಾ ಮುಂದಕ್ಕೆ ಬಾ. ಏನು ಕೇಳು. ಜಾತಿಯಲ್ಲೇ ಹೊಡಿತೀವಿ. ಜಾತಿ ಹೊಡೆಯೋ ಪ್ರಶ್ನೆನೇ ಇಲ್ಲ. ನಿನ್ ಜಾತಿ ನೀನು ಇದೆಯಾ? ನೀನು ನಿನ್ಗೆ ನಿನ್ನ ಆರ್ಥಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ, ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ, ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ. ಹೆಂಗೆ ಮಾಡೋದು? ಹೆಂಗಪ್ಪ ಮಾಡೋದು ಹೇಳು ನೀನೆ. ಪುನಃ ಗೊಂದಲ. ನಿನ್ಗೆ ಕ್ಲಾರಿಟಿ ಇಲ್ಲ. ನೀನೇನೋ ಸುಮ್ನೆ ಪ್ರಶ್ನೆ ಕೇಳಬೇಕು ಅಂತ ಇದೆಯಾ, ಕೇಳ್ತಾ ಇದೆಯಾ? ಯಾರೋ ಹೇಳೋದನ್ನ ಕೇಳ್ತಾ ಇದೆಯಾ? ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಬಗ್ಗೆ ಮತ್ತೊಮ್ಮೆ ಎಕ್ಸ್ಪೋಸ್ ಮಾಡಿದ್ದಾರೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ. ಹೌದು, ಸತ್ಯ ಹೇಳಿದ್ದಾರೆ. ಅವರು 6,000 ಚಿಲ್ಲರೆ ವೋಟರ್ಸ್ ನ ಕೈ ಬಿಟ್ಟಿದ್ದಾರೆ. ಅವರು ಕೈ ಬಿಟ್ಟಿರೋರ್ನು ಬಂದು ಅದಕ್ಕೆ ಅವರು ನಿಮ್ಮ ಮೀಡಿಯಾ ಇದರಲ್ಲಿ ಸಂದರ್ಶನ ಇದು ಮಾಡುವಾಗ, ಮೀಡಿಯಾ ಮಾಧ್ಯಮ ಗೋಷ್ಠಿ ಮಾಡುವಾಗ ಹೇಳಿದ್ದಾರೆ. ಅವ್ರು ಯಾರ್ಯಾರು ಕೈ ಬಿಟ್ಟಿರೋರು ಅವ್ರ ಕೈಲಿ ಹೇಳಿಸಿದ್ದಾರೆ. ಎಲ್ಲ ನೋಡಪ್ಪ, ಅದಕ್ಕೆ ಆಳಂದಲಾಗಿರ್ತಕ್ಕಂಥ ಮತಗಳ್ಳತನ ಇದೆಯಲ್ಲ, ಅದ್ರ ಬಗ್ಗೆ SIT ತನಿಖೆ ಆಗ್ತದೆ.